ಇದೇ ಇವತ್ತಿನ ಟಾಪ್ ಸ್ಟೋರೀಸ್ ಆಗಿತ್ತು. ಸುದ್ದಿಗಳತ್ತ ಗಮನ ಹರಿಸೋಣ. ಭಾರತೀಯ ಸೈನಿಕರ ಮೇಲೆ ಮತ್ತೆ ಉಗ್ರರ ಭೀಕರ ದಾಳಿ ನಡೆಸಿದ್ದಾರೆ. ಮಲಗಿದ್ದ ಸೈನಿಕರ ಮೇಲೆ ಗ್ರೆನೇಡ್ ಎಸೆದು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಪ್ರತಿದಾಳಿ ನಡೆಸಿದ ಉಗ್ರರನ್ನ ಹಿಮ್ಮೆಟ್ಟಿಸೋದಕ್ಕೆ 17 ಸೈನಿಕರು ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ. ಪಾಕಿಸ್ತಾನದ ಈ ನರಿ ಬುದ್ಧಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉಗ್ರ ದಾಳಿಗೆ 17 ಸೈನಿಕರ ವೀರಮರಣ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಸೈನಿಕರ ನೆತ್ತರು ಹರಿದಿದೆ. ಇಂದು ಮುಂಜಾನೆ 5:30ರ ಸುಮಾರಿಗೆ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನ ಸೇನಾ ನೆಲೆಯ ಮೇಲೆ ಜೈಷಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಉಗ್ರರು ನಡೆಸಿದ ಭೀಕರ ದಾಳಿಯಲ್ಲಿ ಡೋಗ್ರಾ ರೆಜಿಮೆಂಟ್ನ 17 ಯೋಧರು ಹುತಾತ್ಮರಾಗಿದ್ದು 19 ಸೈನಿಕರಿಗೆ ಗಂಭೀರ ಗಾಯವಾಗಿದೆ. ಗ್ರೆನೇಡ್ ದಾಳಿಗೆ ಸಜೀವ ದಹನವಾದ ಸೈನಿಕರು. ಸೇನೆಯ ಒಂದು ಘಟಕವನ್ನ ಸ್ಥಳಾಂತರಿಸಲಾಗ್ತಿತ್ತು. ಅದಕ್ಕಾಗಿ ತಾತ್ಕಾಲಿಕ ಟೆಂಟ್ ನಿರ್ಮಿಸಿ ಅದರಲ್ಲಿ ಸೈನಿಕರು ಮಲಗಿದ್ರು. ಆಗ ಉಗ್ರರು ಹೊಂಚು ಹಾಕಿ ಗ್ರೆನೇಡ್ ದಾಳಿ ನಡೆಸಿದ್ರು. ಇದರಿಂದ 14 ಸೈನಿಕರು ಮಲಗಿದ್ದಲ್ಲೇ ದಹಿಸಿ ಹೋದ್ರು. ಆಮೇಲೆ 6 ಗಂಟೆ ನಡೆದ ಗುಂಡಿನ ಚಕಮಕಿ ಬಳಿಕ 4 ಉಗ್ರರನ್ನ ಸೈನಿಕರು ಹತ್ಯೆಗೈದ್ರು. ಗುಂಡಿನ ದಾಳಿಯಲ್ಲಿ ಮತ್ತೆ 3 ಹುತಾತ್ಮರಾದ್ರು. ಭಾರತದ ಕಠಿಣ ನಿರ್ಧಾರವೇ ದಾಳಿಗೆ ಕಾರಣನ? ಉಗ್ರರಿಗೆ ಸೇನೆ ಸ್ಥಳಾಂತರದ ಮಾಹಿತಿ ಸಿಕ್ಕಿದ್ದು ಹೇಗೆ? ಉಗ್ರರಿಗೆ ಸೇನಾ ಘಟಕ ಸ್ಥಳಾಂತರ ಆಗ್ತಿರೋದು ಹೇಗೆ ಗೊತ್ತಾಯ್ತು? 10-15 ದಿನಗಳ ಹಿಂದೆಯೇ ಮಾಹಿತಿ ಉಗ್ರರಿಗೆ ಸಿಕ್ಕಿದ್ದು ಹೇಗೆ? ಈ ಪ್ರಶ್ನೆಗಳು ಈಗ ಬಲವಾಗಿ ಕಾಡ್ತಿದೆ. 10 ದಿನಗಳ ಹಿಂದಷ್ಟೇ G20 ಶೃಂಗಸಭೆಯಲ್ಲಿ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಪ್ರಧಾನಿ ಮೋದಿ ಕಟು ಮಾತಿನಲ್ಲಿ ಖಂಡಿಸಿದ್ರು. ಇದಾದ ಮೇಲೆ ಈ ದಾಳಿ ನಡೆದಿದೆ. ಜೊತೆಗೆ ಕಾಶ್ಮೀರ ಹಿಂಸೆ, ಬಲೂಚಿಸ್ತಾನದ ವಿಷಯದಲ್ಲಿ ಭಾರತ ದಿಟ್ಟ ಕ್ರಮ ಕೈಗೊಂಡಿದ್ದು ದಾಳಿಗೆ ಕಾರಣ ಎಂಬ ಅನುಮಾನಗಳು ಶುರುವಾಗಿದೆ. ನಾವು ಅವರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ನಾವು ಸಾಕ್ತೇವೆ, ಅವರಿಗೆ ನಾವು ಸೆಕ್ಯೂರಿಟಿ ಕೊಡ್ತೇವೆ. ಇಂಥ ನಮ್ಮ ದೇಶದ ದ್ರೋಹಿಗಳಿಗೆ ನಾವು ಕೊಟ್ಟದ್ರಿಂದ ಅವರಿಗೆ ಇಷ್ಟ ಆಯಿತು, ಈ ಸ್ಟೇಜಿಗೆ ಬಂತು. ಈ ಟೆರರಿಸ್ಟ್ ಟ್ರೈನ್ ಮಾಡ್ತಾರೆ ಪಾಕಿಸ್ತಾನದಲ್ಲಿ. 41 ಕ್ಯಾಂಪ್ ಹೊಡೆಯುವ ಸಾಮರ್ಥ್ಯವೂ ನಮ್ಮ ಹತ್ರ ಉಂಟು. ಇದು ಟೆರರಿಸ್ಟ್ ಬ್ರೀಡಿಂಗ್ ಪ್ಲೇಸ್. ನಾವು ಹೊಡೆದರೂ ಅದರಲ್ಲಿ ಏನಿದಿಲ್ಲ. ಇಸ್ರೇಲ್ನಾಗೆ ಒಂದು ಸೋಲ್ಜರ್ ಆದ್ರೆ ಅವನು ಹೊಡಿತಾನೆ. ನಮ್ಮ ಇಷ್ಟು 17 ಜನರು ಇವತ್ತು ಉರಿಯಲ್ಲಿ ಆಯ್ತು. ಇನ್ನು ಈ ರಿಪೀಟ್ ಆಗ್ತದೆ. ಉಗ್ರರಿಂದ ವಶಪಡಿಸಿಕೊಳ್ಳಲಾದ ಶಸ್ತ್ರಾಸ್ತ್ರಗಳ ಮೇಲೆ ಮೇಡ್ ಇನ್ ಪಾಕಿಸ್ತಾನ ಅಂತ ಬರೆದಿದ್ದು ದಾಳಿಯ ಹಿಂದೆ ಪಾಕ್ ಕೈವಾಡವಿರೋದು ಸ್ಪಷ್ಟವಾಗಿದೆ. ರಕ್ಷಣಾ ಸಚಿವ ಮನೋಹರ್ ಪರಿಕರ್, ಸೇನಾ ಮುಖ್ಯಸ್ಥ ದಲ್ಬೀರ್ ಸುಹಾಗ್ ಸೇನಾ ಕ್ಯಾಂಪ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ರಷ್ಯಾ, ಅಮೆರಿಕ ಪ್ರವಾಸ ರದ್ದು ಮಾಡಿದ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ತುರ್ತು ಸಭೆ ನಡೆಸಿದ್ರು. ಆಮೇಲೆ ಪಾಕಿಸ್ತಾನದ ವಿರುದ್ಧ ಸೂಕ್ತ ಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹಾಕಲು ಭಾರತ ಆಲೋಚಿಸ್ತಾ ಇದೆ. ಸಿದ್ದಿಕ್, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲ ಹಾಕಿದ್ರಂತೆ. ಕಾವೇರಿ ವಿಚಾರದಲ್ಲಿ ಈ ನಾಣ್ಣುಡಿಯನ್ನ ಮತ್ತು ಈ ಗಾದೆಯನ್ನ ತುಂಬಾ ಸರಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಹಾಗೇನೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾಯ್ತು, ನಮ್ಮ ರಾಜ್ಯದ ಜನರನ್ನ ಸಂಕಷ್ಟಕ್ಕೂ ರಾಜ್ಯ ಸರ್ಕಾರ ತಳ್ಳಿದ್ದಾಯ್ತು. ಸೊ ಈಗ ಬೆಂಗಳೂರಿನ ಸರದಿ. ಬೆಂಗಳೂರಿಗೆ ಸ್ವಲ್ಪ ದಿನ ಆದರೆ ಕುಡಿಯೋಕ್ಕೊಂಚೂರು ನೀರು ಸಿಗೋಲ್ಲ, ಜಲಕಂಟಕ ಆಗೋದು ಕಟ್ಟಿಟ್ಟ ಬುತ್ತಿ. KRSನಲ್ಲಿ ಈಗಿನ ಪರಿಸ್ಥಿತಿ ಆದರೂ ಏನು, ನಾಳೆ ಕಾವೇರಿ ಸಮಿತಿ ಸಭೆಯಲ್ಲಿ ಏನಾಗುವ ಸಂಭವ ಇದೆ, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಿಗೆ ನೀರು, ರಾಜ್ಯದವರಿಗೆ ಜಲಕಂಟಕ, ಎಲ್ಲ ಕೊಟ್ಟು ಕೈಕಟ್ಟು ಕೂತ ಹೊಣೆಗೇಡಿ ಸರ್ಕಾರ. ಸೆಪ್ಟೆಂಬರ್ 6ರಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಿ ರಾಜ್ಯದ ಜನರಿಗೆ ನೀರು ಸಿಗದಂತೆ ಮಾಡಿದೆ ಸರ್ಕಾರ. ನಂಬೋದಕ್ಕೆ ಕಷ್ಟ ಆದ್ರೂ ಇದು ಸತ್ಯ. ಯಾಕಂದ್ರೆ KRSನಲ್ಲಿ ನೀರು ಖಾಲಿಯಾಗಿರೋದ್ರಿಂದ ಸರ್ಕಾರ ತಮಿಳುನಾಡಿಗೆ ಜೊತೆಗೆ ಕಾವೇರಿ ಕಣಿವೆಯ ನಾಲೆಗಳಿಗೆ ನೀರು ಹರಿಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಹೇಡಿತನ ಪ್ರದರ್ಶಿಸಿದೆ. KRSನಲ್ಲಿರೋದು ಬರೀ 7 TMC. 45 TMC ಸಾಮರ್ಥ್ಯದ KRS ಡ್ಯಾಂನಲ್ಲಿ ನಿನ್ನೆ ಬರೀ 8.85 TMC ನೀರಿತ್ತು. ಹೀಗಿದ್ರು ಮತ್ತೆ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿನವರಿಗೆ ಬಿಟ್ಟು ಕೊಟ್ರು. ಈಗ KRS ಖಾಲಿಯಾಗಿದೆ. ಸದ್ಯಕ್ಕೆ 7 TMC ಮಾತ್ರ ನೀರಿದ್ದು ಇದರಲ್ಲಿ 4.41 TMC ಡೆಡ್ ಸ್ಟೋರೇಜ್. ಅಲ್ಲಿಗೆ ಕಾವೇರಿ ನೀರು ಇನ್ಮುಂದೆ ಯಾರಿಗೂ ಸಿಗೋಲ್ಲ. ಬೆಂಗಳೂರಿಗೆ ಕಾದಿದೆ ಕುಡಿಯೋ ನೀರಿಗೆ ಕಂಟಕ.
ತಮಿಳುನಾಡಿಗೆ ನೀರು ಕೊಟ್ಟು ಕೆಆರ್ಎಸ್ ಡ್ಯಾಂ ಖಾಲಿ ಮಾಡಿದ್ದಾರೆ. ಡಿಸೆಂಬರ್ ವರೆಗೂ ಇರೋ ಡೆಡ್ ಸ್ಟೋರೇಜ್ ನೀರನ್ನ ಪಂಪ್ ಮಾಡಿ ಮೇಲೆತ್ತೋ ಕೆಲಸ ಮಾಡ್ತಾರೆ. ಆದ್ರೆ ಆ ನೀರನ್ನ ಕುಡಿಯೋಕೆ ಕೊಡ್ತಾರಾ ಅಥವಾ ರೈತರ ಬೆಳೆಗೆ ಹರಿಸ್ತಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಬೆಂಗಳೂರಿಗೆ ನೀರು ಹರಿಸಿದ್ರು ಡಿಸೆಂಬರ್ ವರೆಗೆ ಮಾತ್ರ. ಅಷ್ಟರಲ್ಲಿ ಮಳೆ ಬರದಿದ್ರೆ ಬೆಂಗಳೂರಲ್ಲಿ ಹಾಹಾಕಾರ ಗ್ಯಾರಂಟಿ. ದೆಹಲಿಯಲ್ಲಿ ನಾಳೆ ಮೇಲುಸ್ತುವಾರಿ ಸಮಿತಿ ಸಭೆ. ಇಷ್ಟೆಲ್ಲದರ ಮಧ್ಯೆ ನಾಳೆ ದೆಹಲಿಯಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆ ನಡೆಸಲಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಬಹುದು ಅಂತ ನೋಡೋದಾದ್ರೆ, 2 ರಾಜ್ಯಗಳಲ್ಲಿನ ಈಗಿರುವ ನೀರಿನ ಪ್ರಮಾಣ ಎಷ್ಟು, ನೀರಿನ ಬಳಕೆ ಆಗಿದ್ದೆಷ್ಟು, ಆಗಬೇಕಿರುವುದು ಎಷ್ಟು, ಮುಂದಿನ ದಿನಗಳಲ್ಲಾಗುವ ಮಳೆ ಎಷ್ಟು, 29 ವರ್ಷಗಳಲ್ಲಿ ಎಷ್ಟೆಷ್ಟು ನೀರು ತಮಿಳುನಾಡಿಗೆ ಸೇರಿದೆ ಎಂಬ ಮಾಹಿತಿಯನ್ನ ಸಮಿತಿ ಮುಂದೆ ಇಡಲಿದೆ. ಸಭೆಯಲ್ಲಿ ಏನಾದ್ರೂ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯವಾದ್ರೆ ರಾಜ್ಯದಲ್ಲಿ ಪ್ರತಿಭಟನೆಗಳು ಮತ್ತೆ ತೀವ್ರ ಸ್ವರೂಪ ಪಡೆಯೋ ಸಾಧ್ಯತೆ ಇದೆ. ಅದಕ್ಕೆ ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಹೆಚ್ಚುವರಿ ಭದ್ರತೆ ಒದಗಿಸಲು ಗುಪ್ತಚರ ಇಲಾಖೆ ಮಾಹಿತಿ ರವಾನಿಸಿದೆ. ಇಷ್ಟೆಲ್ಲದರ ಮಧ್ಯೆಯೂ ಅಧಿಕಾರಿಗಳು ತಮಿಳುನಾಡಿಗೆ ಕದ್ದು ಮುಚ್ಚಿ ಮತ್ತೆ ನೀರು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಒಟ್ನಲ್ಲಿ ನಮ್ಮವರನ್ನ ಬರದ ಬೇಗೆಯಲ್ಲಿ ಬೇಯಿಸಿ ತಮಿಳುನಾಡಿನವರಿಗೆ ನೀರು ಕೊಟ್ಟಿರೋದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ನಾಯಕರು ಹಲವಾರು ಜನ ಮಾತಾಡಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಕಾನೂನು ಮೂಲಕವೇ ಹೋರಾಟ ಮಾಡಬೇಕು ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಾಳಿನ ಕಾವೇರಿ ಮೇಲುಸ್ತುವಾರಿ ಸಭೆಯಲ್ಲಿ ಹೋಮ್ವರ್ಕ್ ಮಾಡಿಕೊಂಡು ಕರ್ನಾಟಕದವರು ವಾದ ಮಾಡಬೇಕು ಅಂತ ಅನಂತಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇತ್ತ ಮಂಡ್ಯದಲ್ಲಿ ಮಾದೇಗೌಡರು ತಮಿಳುನಾಡಿಗೆ ನೀರು ಕೊಟ್ಟರು ಕೂಡ ನಮ್ಮ ರಾಜ್ಯದ ರೈತರ ಬೆಳೆ ಪರಿಹಾರವನ್ನಾದರೂ ಮುಖ್ಯಮಂತ್ರಿ ಕೊಡಬೇಕು, ಇಲ್ಲಾಂದ್ರೆ ಈ ಭಾಗದಲ್ಲಿ ಅವ್ರನ್ನ ಓಡಾಡೋದಕ್ಕೆ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟರೆ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒತ್ತಾಯಿಸಿದ್ದಾರೆ. ಏನೇನು ಮಾತಾಡಿದ್ರು, ಲೆಟ್ಸ್ ಟೇಕ್ ಎ ಲುಕ್. ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಈ ವರ್ಷದ ಬೆಳೆ ನಷ್ಟಕ್ಕೆ ನೀರು ನಮ್ಗೆ ಬೇಕೇ ಇಲ್ಲ. ಸಿದ್ದರಾಮಯ್ಯ ಇರುವುದನ್ನು ತಮಿಳುನಾಡಿಗೆ ಕೊಟ್ಬಿಡಲಿ, ನಾಳೆದ್ರೊಳಗೆ ಅವರು ಇದು ಅನೌನ್ಸ್ ಮಾಡಬೇಕು ಚೀಫ್ ಮಿನಿಸ್ಟರ್. ಇಲ್ಲದೆ ಇದೆ ಈ ಜಿಲ್ಲೆಗೆ ಈ ಕಾವೇರಿ ಏರಿಯಾದಲ್ಲಿ ಓಡಾಡ್ತಾ ಬರ್ತೀವಿ, ಓಡಾಡಕ್ಕೆ ಕೊಡೋರು. ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಹೋಮ್ವರ್ಕ್ ಅನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಮೇಲುಸ್ತುವಾರಿ ಸಮಿತಿ, ಮಾನಿಟರಿಂಗ್ ಕಮಿಟಿ, ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯ ಅದರ ಮುಂದೆ ಹೋಗೋದಕ್ಕಿಂತ ಮೊದಲು ಮಾಡಬೇಕಾದಂಥ ಪೂರ್ವ ಸಿದ್ಧತೆ ಹೋಮ್ವರ್ಕ್ ಅದನ್ನ ಮಾಡದೇ ಇರೋದ್ರಿಂದ ಈ ತರದ ಒಂದು ತೀವ್ರ ಸಂಕಷ್ಟದ ಸ್ಥಿತಿ ನಿರ್ಮಾಣ ಆಗಿದೆ. This is a matter which is completely in the court and this is being taken care of, meaning Karnataka's side has been taken care of, however by a legal team in the court. And when the whole process is under adjudication, it may not be proper to ask for Prime Minister to intervene. ತಮಿಳುನಾಡಿನವ್ರು ನೀರು ಬಿಡಿ ಅಂದಾಗ 5 ಬಾರಿ ಸಮಸ್ಯೆ ಆಗಿತ್ತು. ಆಗಿಂಥದ್ದ 5 ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಿದ್ದರು. ಇವರು ಕೂಡ ಇಂಟರ್ಫಿಯರ್ ಆಗಬೇಕು. ಇಂಟರ್ಫಿಯರ್ ಆಗಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಕುಡಿಯೋ ನೀರು 4-5 ನಗರಗಳಿಗೆ ನೀರು ಕುಡಿಯುವಂಥ ವಿಚಾರ ಮತ್ತು ಮಂಡ್ಯದ ರೈತರಿಗೆ ನೀರು ಕೊಡುವಂಥ ವಿಚಾರ, ಪ್ರಧಾನಮಂತ್ರಿಗಳು ಸುಮ್ಮನೆ ಇದ್ರೆ ಹೇಗೆ? ಅವರಿಗೆ ತಮಿಳುನಾಡು ಒಂದೇ, ಕರ್ನಾಟಕ ಒಂದೇ, ಎಲ್ಲ ಜನರನ್ನು ಸಮಾನವಾಗಿ ನೋಡಬೇಕು. ಅವರು ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಮಧ್ಯ ಒದ್ದಾಡ್ತಿರೋದು ಸಾಯ್ತಿರೋರು ನಮ್ಮ ಜನ, ಅಂದರೆ ನಾವು ಪಬ್ಲಿಕ್. ಲೆಟ್ಸ್ ಸಿ ನಾಳೆ ಏನಾಗುತ್ತೆ ಅಂತ. ಇನ್ನು ಮುಂದಕ್ಕೆ ಹೋಗೋದಾದರೆ ಸದಾಕಾಲ ಆ ಮಠದಲ್ಲಿ ಶಾಂತಿಯ ವಾತಾವರಣ, ಮಂತ್ರಗಳ ಪಠಣೆ ಆಗ್ತಿತ್ತು. ಆದರೆ ಇವತ್ತು ಅಲ್ಲಿ ಅಶಾಂತಿ, ಲಾಠಿ ಚಾರ್ಜ್. ಯಾವ ಮಠ, ಏನಾಯಿತು ನೋಡೋಣ ಈ ರಿಪೋರ್ಟ್ನಲ್ಲಿ. ಇದು ಬಾಗಲಕೋಟೆ ತಾಲೂಕಿನ ಕಲಾದಗಿ ಮಠ ಪಂಚಪೀಠಗಳ ಕುರುಹು. ಇಂತಹ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಪೊಲೀಸರ ಬೂಟಿನ ಸದ್ದು, ಲಾಠಿ ಏಟಿನ ಆರ್ಭಟ, ಭಕ್ತರ ಸಿಟ್ಟು, ಆಕ್ರೋಶ. ಕಲಾದಗಿ ಮಠದ ಶಿವಾಚಾರ್ಯ ಶ್ರೀಗಳು ಲಿಂಗೈಕ್ಯರಾದ ಮೇಲೆ ಶ್ರೀಗಳ ಸಂಬಂಧಿ ಗಂಗಾಧರ್ ಎಂಬುವವರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿದ್ರು. ಇದರ ಮುಂದಾಳತ್ವವನ್ನು ವಹಿಸಿದ್ದು ರಂಭಾಪುರಿ ಶ್ರೀಗಳು. ಆದ್ರೆ ಗಂಗಾಧರ್ ಸಂಸಾರಸ್ಥ, ಜೊತೆಗೆ ನಡವಳಿಕೆ ಸರಿಯಿಲ್ಲ. ಮಠದ ಆಸ್ತಿ 110 ಕೋಟಿಗೂ ಹೆಚ್ಚಿದೆ. ಹೀಗಿರುವಾಗ ಗಂಗಾಧರ್ಗೆ ಪಟ್ಟ ಕಟ್ಟುವುದು ಬೇಡ ಎಂಬ ಕೂಗು ಬಲವಾಗಿ ಕೇಳಿ ಬಂದಿತ್ತು. ಆದ್ರೂ ಗಂಗಾಧರಯ್ಯ ಪೀಠಾಧಿಪತಿಗಳಾದ್ರು. ಇವತ್ತು ಶ್ರೀ ಶಿವಾಚಾರ್ಯ ಸ್ವಾಮೀಜಿಗಳ ಪುಣ್ಯಾರಾಧನೆ ಇತ್ತು. ಆಗ ಶ್ರೀಗಳ ರುದ್ರಾಕ್ಷಿ ಹಾಗೂ ಸ್ಫಟಿಕದ ಮಾಲೆಯನ್ನ ಗಂಗಾಧರಯ್ಯ ಶ್ರೀಗಳಿಗೆ ಹಸ್ತಾಂತರ ಮಾಡಿದಾಗ ಭಕ್ತರು ಸಿಟ್ಟಿಗೆದ್ರು. ಶ್ರೀಗಳನ್ನೇ ಹೊರಗೆಳೆದು ತರಲು ಮುಂದಾದ್ರು. ಆಗ 2 ಗುಂಪುಗಳ ಮಧ್ಯೆ ಮಾರಾಮಾರಿಯೇ ನಡೆಯಿತು.
ಒಂದು ಕಡೆ ಭಕ್ತರು ಹೊಡೆದಾಡಿಕೊಂಡು ಸಾಯ್ತಾ ಇದ್ರು, ಯಾವುದನ್ನು ಲೆಕ್ಕಿಸದೆ ರಂಭಾಪುರಿ ಶ್ರೀಗಳು ಪೂಜೆ ಮುಗಿಸಿ ಭದ್ರತೆಯಲ್ಲಿ ವಾಪಸ್ ತೆರಳಿದ್ರು. ಕೆಲವರು ವೈಯಕ್ತಿಕ ಹಿತಾಸಕ್ತಿ ಮತ್ತು ಹಠದಿಂದ ಇಂಥ ಧರ್ಮ ಕಾರ್ಯದಲ್ಲಿ ವಿಘ್ನ ತರುವಂತ ಕೆಲಸ ಮಾಡಬಾರದು. ಪಂಚಪೀಠಗಳು ಮತ್ತು ಶಾಖಾ ಮಠಗಳು ಇರುವಂತ ಸಂಬಂಧ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅವ್ರು ಇಲ್ಲ ಅಂತ ಏನ್ ಹೇಳ್ತಾರಲ್ಲ, ಇಲ್ಲ ಅಂತ ಹೇಳಿದ್ದಕ್ಕೆ ಕೋರ್ಟ್ನಲ್ಲಿ ಅವ್ರು ಸಾಬೀತುಪಡಿಸಲಿ. ಆರಕ್ಷಣಾ ಅಧಿಕಾರಿ ಸಮ್ಮುಖದೊಳಗೆ ನಾವು ಕೂಡ ಒಂದು ಲೇಖಿ ಕೊಟ್ಟಿದ್ದು. ಈಗ ಅದನ್ನು ಉಲ್ಲಂಘನೆ ಮಾಡಿ ಜಗದ್ಗುರುಗಳ ಸಮ್ಮುಖದೊಳಗೆ ಪುನರ್ ಪಟ್ಟಾಧಿಕಾರ ಹಾಗೂ ಮೊದಲಿನ ಅಜ್ಜವರ ಪೀಠ ಕಾನೂನಿಕೇನೆ ಅವಮಾನ ಮಾಡಿದಂತ ಸ್ವಾಮಿಗಳಿಗೆ ಧಿಕ್ಕಾರ ಕೂಗುವಂತ ಪ್ರಸಂಗ ಬಂತು. ಈಗ ಕಲಾದಗಿ ಮಠದಲ್ಲಿ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಶ್ರೀಧರ್ ಜೊತೆ ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ. ಏನು ಡಿವೈಎಸ್ಪಿ ಗಣಪತಿಯವರ ಆತ್ಮಹತ್ಯೆ ಕೇಸಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ನಿರ್ದೋಷಿ ಅಂತ ಸಿಐಡಿ ವರದಿ ಕೊಟ್ಟಿದೆ. ಇದರ ಬೆನ್ನಲ್ಲೇ ಜಾರ್ಜ್ಗೆ ಮತ್ತೆ ಮಂತ್ರಿಗಿರಿ ಪಟ್ಟ ಕಟ್ಟೋದಕ್ಕೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಅಭಿಪ್ರಾಯಗಳು ಸ್ಪಷ್ಟವಾಗಿದೆ, ಸೃಷ್ಟಿಯಾಗಿದೆ. ಜಾರ್ಜ್ಗೆ ಮಂತ್ರಿ ಪಟ್ಟ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನಿರ್ನಾಮ ಆಗುತ್ತೆ ಅಂತ ಜನಾರ್ದನ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಜಾರ್ಜ್ ಮಂತ್ರಿಯಾದರೆ ಆಶ್ಚರ್ಯ ಪಡಬೇಡಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ರೀತಿ ಉಡುಪಿಯಲ್ಲಿ ಹೇಳಿದ್ದು ಮಂತ್ರಿಗಿರಿ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮುಖ್ಯಮಂತ್ರಿಯವರು ಕಾನೂನು ಓದಲಿಲ್ಲ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೈಯಿಂಗ್ ಡಿಕ್ಲರೇಷನ್? ನಾನು ಇದಕ್ಕೆಲ್ಲ ಕಾರಣ ಜಾರ್ಜ್. 2 ವರ್ಷದಲ್ಲಿ ನೀವು ಬದುಕಿಸಬಹುದು ಇವರನ್ನ. ಇನ್ನೊಂದು ಸರ್ಕಾರ ಬಂದ್ರೆ ಪುನಃ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಹೇಳಿದ್ರೆ ಆ ಕೆಲಸವನ್ನ ನೀವು ಈಗಲೇ ಮಾಡಿ. ಕಾಂಗ್ರೆಸ್ಸನ್ನು ಬದುಕಿಸಲಿಕ್ಕೆ ಇಲ್ಲದಿದ್ದರೆ ಕಾಂಗ್ರೆಸ್ಸನ್ನು ಕೊಲೆ ಮಾಡಿದ ಆರೋಪ ನಿಮ್ಮಲ್ಲಿ ಬರ್ತದೆ. ಟಿ.ಕೆ. ರವಿಯವರ ಆತ್ಮಹತ್ಯೆ ಇರ್ಬೋದು, ಗಣಪತಿಯವರ ಆತ್ಮಹತ್ಯೆ ಇರ್ಬೋದು, ಯಾವುದು ಕೂಡ ಸರ್ಕಾರಕ್ಕೂ ಸಂಬಂಧ ಇಲ್ಲ, ನಮ್ಮ ಮಂತ್ರಿಗಳಿಗೆ ಸಂಬಂಧನೇ ಇಲ್ಲ. ಜಾರ್ಜ್ ಅವರು ಮಂತ್ರಿಗಿರಿ ರಾಜೀನಾಮೆ ಕೊಡಲೇಬಾರ್ದಾಗಿತ್ತು. ಅದಕ್ಕೋಸ್ಕರ ಮತ್ತೆ ಮಂತ್ರಿ ಆದರೆ ಅದೇನು ಆಶ್ಚರ್ಯ ಏನು ವಿಷಯನೇ ಆಗಲೇ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಇನ್ನೂ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಆದರೆ ಅವರ ದರ್ಬಾರ್ ಅಂತೂ ಮೈಸೂರಿನಲ್ಲಿ ಶುರುವಾಗಿದೆ. ಅವರ ಇತಿ ಮಿತಿಯನ್ನ ಮೀರಿ ಮೈಸೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಧಿಕಾರವನ್ನು ಚಲಾಯಿಸಿದ್ದಾರಂತೆ. ಏನಿದು? ಇದ್ರ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ಅಪ್ಪನ ಊರಲ್ಲಿ ಮಗನ ಪಾಲಿಟಿಕ್ಸ್, ಅಧಿಕಾರಿಗಳ ಸಭೆ ನಡೆಸಿದ ಸಿಎಂ ಪುತ್ರ. ಮೈಸೂರಲ್ಲಿ ಸಿಎಂ 2ನೇ ಪುತ್ರ ಯತೀಂದ್ರ ದರ್ಬಾರ್ ಶುರುವಾಗಿದೆ. ಡಾಕ್ಟರ್ ಯತೀಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಆದ್ರೂ ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಜನಪ್ರತಿನಿಧಿಯಲ್ಲದ ಯತೀಂದ್ರ ಬೆಂಗಳೂರಿನ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಮುಖ್ಯಮಂತ್ರಿಯ ಜಂಟಿ ಕಾರ್ಯದರ್ಶಿ ರಾಮಯ್ಯ ಅವರ ಕಚೇರಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿದ್ದಾರೆ. ಆದ್ರೆ ನಾವು ಕರೆದ ಸಭೆಗೆ ಯತೀಂದ್ರ ಬಂದಿದ್ರು ಅನ್ನೋದು ಅಧಿಕಾರಿಗಳು ಸಮಜಾಯಿಸಿದ್ದಾರೆ. ಸಿಎಂ ಮಗ ಯಾವ ಗ್ರಾಮ ಪಂಚಾಯತಿಂದ ಆಯ್ಕೆಯಾಗಿದ್ದಾರೆ? ಸಭೆ ನಡೆಸಲು ಯತೀಂದ್ರ ಯಾರು ಅಂತ ಬಿಜೆಪಿಯ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರೆ, ಯತೀಂದ್ರ ಸಭೆ ನಡೆಸಿದ್ದು ಜನವಿರೋಧಿ ಕಾರ್ಯ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ದ್ವಾರಕನಾಥ್ ಕಿಡಿಕಾರಿದ್ದಾರೆ. ನೀವು MLA-ನೋ MP-ನೋ ಅಥವಾ ಲೋಕಲ್ ಬಾಡೀಸ್ ಏನಾದರೂ ಜನಪ್ರತಿನಿಧಿರೋ ಅಥವಾ ಯಾವ್ದಾದ್ರು ಗ್ರಾಮ ಪಂಚಾಯತಿ ಸದಸ್ಯರಿದ್ರು, ನೀವು ಯಾವುದೂ ಇಲ್ಲದಂತ ಒಬ್ಬ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಇಲ್ಲದಂತ ಒಬ್ಬ ವ್ಯಕ್ತಿ ಮೈಸೂರಿನಲ್ಲಿ ಅಧಿಕೃತವಾಗಿ ಇವತ್ತು ಸಭೆಗಳಲ್ಲಿ ಭಾಗವಹಿಸಿ ಅಧಿಕಾರಿಗಳಿಗೆ ನೀವು ಡೈರೆಕ್ಷನ್ ಕೊಡ್ತೀರಂದ್ರೆ ನಿಮ್ಗೆ ಯಾವ ಹಕ್ಕಿದೆ ಅನ್ನುವಂಥದ್ದು. ಅವರು ಪ್ರಧಾನಮಂತ್ರಿ ಮಗ ಆಗಿರ್ಬೋದು, ಮುಖ್ಯಮಂತ್ರಿ ಮಗ ಆಗಿರ್ಬೋದು, ಅಥವಾ ಯಾರೋ ಒಬ್ಬ IAS ಆಫೀಸರ್ ಮಗ ಆಗಿರ್ಬೋದು, ಅಥವಾ ಲೋಕಾಯುಕ್ತರ ಮಗ ಆಗಿರ್ಬೋದು, ಅವ್ರಿಗೆ ಯಾರಿಗೂ ಕೂಡ ವಿಶೇಷವಾದ ಅಧಿಕಾರವನ್ನು ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರೋದು ಜನಪ್ರತಿನಿಧಿಯಾದವನು ಜನರಿಂದ ಆಯ್ಕೆ ಆಗಿ ಹೋದಂಥವನಿಗೆ ಮಾತ್ರನೇ ಆ ಅಧಿಕಾರ ಇರುವಂಥದ್ದು. ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಜನವಿರೋಧಿಯಾದಂತಹ ಒಂದು ಕಾರ್ಯ ಅಂತ ನನಗನ್ಸುತ್ತೆ. ಇದಕ್ಕೆಲ್ಲ ಸ್ಪಷ್ಟನೆ ಕೊಟ್ಟಿರೋ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಯತೀಂದ್ರ ಅಧಿಕಾರಿ ಜೊತೆ ಕೂತಿದ್ದಾರೆ ಅಷ್ಟೇ, ಯಾರಿಗೂ ಯಾವ ಆದೇಶವನ್ನು ನೀಡಿಲ್ಲ ಅಂದ್ರು. ಆ ಅಧಿಕಾರಿ ಜೊತೆಯಲ್ಲಿ ಇವರು ಕೂಡ ಕೂತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಆ ಕ್ಷೇತ್ರದಲ್ಲೆಲ್ಲ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ, ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅವ್ರು ಯಾವುದೇ ರೈಟಿಂಗಲ್ಲಿ ಆದೇಶ ಮಾಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಒಂದು ಬೇರೆ ಇಂಟರ್ಫಿಯರೆನ್ಸ್ ಇಲ್ಲ. ಒಟ್ನಲ್ಲಿ ಯತೀಂದ್ರ ನಡೆ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ವಿವಾದ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇನ್ನು ನರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಬಯಲಿಗೆಳೆದಿದ್ದ ಎಂಜಿನಿಯರ್ ಅವರ ಶ್ರೀನಿವಾಸ್ ಅವರ ಕೈ ಕತ್ತರಿಸಿದ 5 ಕಟಕರನ್ನ ರಾಮನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ಸಿರಿಯನಪಾಳ್ಯದ ಚನ್ನಕೇಶವ, ಚಿಕ್ಕಹೊನ್ನೇನಗೌಡ ಪಾಳ್ಯದ ಲಕ್ಷ್ಮಣ, ತೆರದಕುಪ್ಪಯ್ಯ ಮಂಜುನಾಥ್, ಬಾಗೇನಹಳ್ಳಿಯ ಪುನೀತ್, ಕೆರೆಹಿಂಡಿಪಾಳ್ಯದ ಚಾಮಣ್ಣ ಬಂಧಿತ ಆರೋಪಿಗಳು. ತುಮಕೂರು ಜಿಲ್ಲೆ ಹುತ್ರಿದುರ್ಗ ಸಮೀಪದ ಬಾಗೇನಹಳ್ಳಿ ಹತ್ರ
ಗುಂಡಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಾಮಗಾರಿಯಿಂದ ಹೆಚ್ಚಿನ ಬಿಲ್ಗಳನ್ನು ಗುತ್ತಿಗೆದಾರರು ದಾಖಲಿಸಿ ಬಿಲ್ ಮಂಜೂರಿಗೆ ಸಲ್ಲಿಸಿದ್ರು. ಇದನ್ನು ಎಂಜಿನಿಯರ್ ಶ್ರೀನಿವಾಸ್ ಹಾಗೂ ತಾಲೂಕು ಪಂಚಾಯಿತಿ ಎಡಿ ನರಸಿಂಹ ಪತ್ತೆ ಹಚ್ಚಿದ್ರು. ಇದರಿಂದ ಕೆರಳಿದ್ದ ಗುತ್ತಿಗೆದಾರರು ಸೆಪ್ಟೆಂಬರ್ 12ನೇ ತಾರೀಕು ಶ್ರೀನಿವಾಸ್ ಅವರ ಬಲಗೆಯನ್ನು ಕತ್ತರಿಸಿದ್ರು. ಫಸ್ಟ್ ನೈಟ್ ದಿವಸವೇ ವಧು ಅಂದರೆ ಅವರು ಸೀಮೆಎಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ ವಿಚಿತ್ರ ಘಟನೆ ಸಂಭವಿಸಿದೆ. ಅದು ಬಳ್ಳಾರಿಯಲ್ಲಿ. ಬೆಳಕಲ್ ಕ್ರಾಸ್ ನಿವಾಸಿ ಸೋನಿಯಾ ಮತ್ತು ವರದರಾಜು ಅನ್ನೋರ ಮದುವೆ ಸೆಪ್ಟೆಂಬರ್ 14ನೇ ತಾರೀಕು ಚೆನ್ನೈನಲ್ಲಿ ನೆರವೇರಿತು. 2 ದಿನದ ಹಿಂದೆ ಬಳ್ಳಾರಿಯಲ್ಲಿ ಆರತಕ್ಷತೆ ಇತ್ತು. ಅದೇ ದಿನ ರಾತ್ರಿ ಫಸ್ಟ್ ನೈಟ್ಗೆ ಮುಹೂರ್ತ ಕೂಡ ನಿಗದಿಯಾಗಿತ್ತು. ವಧು ವರರ ಪ್ರಸ್ತುತ ಕೋಣೆಗೆ ತೆರಳಿದ್ದಾಗ ಸೋನಿಯಾ ಫಸ್ಟ್ ನೈಟ್ ಬೇಡ ಅಂತ ಹಠ ಮಾಡಿದ್ರಂತೆ. ಆಮೇಲೆ ಸೀಮೆಎಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಯತ್ನಿಸಿದ್ದಾರೆ. ತಕ್ಷಣ ಚಿಕಿತ್ಸೆಗಾಗಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಸೋನಿಯಾ ಮೃತಪಟ್ಟಿದ್ದಾರೆ. ಇವತ್ತು ಸೆಪ್ಟೆಂಬರ್ 18ನೇ ತಾರೀಕು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ. ಒಂದು ರೀತಿ ಇವತ್ತಿನ ಈ ಜನ್ಮದಿನ ಗೊಂದಲಮಯವಾಗಿತ್ತು. ಒಂದು ಕಡೆ ಅವರ ಅಭಿಮಾನಿಗಳು ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಭಾರತಿ ವಿಷ್ಣುವರ್ಧನ್ ಅವರು ಮನೆಯಲ್ಲಿಯೇ ಯಜಮಾನನ ಜನ್ಮದಿನವನ್ನು ಆಚರಣೆ ಮಾಡಿದ್ರು. ಯಾಕೀಗಾಯ್ತು ಅಂದ್ರೆ ಇದಕ್ಕೆ ಅವರೇ ಹೇಳ್ತಾರೆ. ಏನಾಯ್ತು? ಲೆಟ್ಸ್ ಟೇಕ್ ಅ ಲುಕ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನಾಚರಣೆಯನ್ನ ಭಾರತಿ ವಿಷ್ಣುವರ್ಧನ್ ತಮ್ಮ ಜಯನಗರದ ನಿವಾಸದಲ್ಲೇ ಆಚರಿಸಿದ್ರು. ವಿಷ್ಣು ಸ್ಮಾರಕ ಕುರಿತು ವಿವಾದವಾಗಿರೋ ಹಿನ್ನೆಲೆಯಲ್ಲಿ ಸಮಾಧಿ ಬಳಿ ಹೋಗದೆ ಮನೆಯಲ್ಲೇ ವಿಷ್ಣು ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಅಳಿಯ ಅನಿರುದ್ಧ್, ಮಗಳು ಕೀರ್ತಿ, ಮೊಮ್ಮಕ್ಕಳ ಜೊತೆ ಮನೆಯಲ್ಲೇ ವಿಷ್ಣು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ರು. ಇವತ್ತಿನ ದಿನ ನಿಜವಾಗ್ಲೂ ಏನೋ ಒಂಥರ ಸಂತೋಷ, ಮನಸ್ಸು ಎಷ್ಟೋ ಹಗುರ ಆದಂಗಿದೆ. ನಮ್ಮ ಯಜಮಾನ್ರು ನಮ್ಮ ಮನೆಗೆ ವಾಪಸ್ ಬಂದಂಗಿದೆ ಇವತ್ತು. ಯಾಕಂದ್ರೆ ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗೋರಲ್ಲ. ಇಷ್ಟು ವರ್ಷಗಳು ಬಂಧನದಲ್ಲಿದ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಿಜವಾಗ್ಲೂ ಇವತ್ತು ಆ ಒಂದು ಭಾವನೆ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇಲ್ಲ. ಇನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಕೋಟಿಗೊಬ್ಬನಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ನಟ ಹುಚ್ಚ ವೆಂಕಟ್ ಕೂಡ ಅಭಿಮಾನಿಗಳಿಗೆ ಸಾಥ್ ನೀಡಿದ್ರು. ಜೊತೆಗೆ ರಕ್ತದಾನ, ನೇತ್ರದಾನದ ಮೂಲಕ ವಿಷ್ಣುದಾದಾರನ ಸ್ಮರಿಸಿದ್ರು. ಇನ್ನು ನಾಗರಹಾವು ಚಿತ್ರತಂಡ 1100 ಕೆಜಿ ತೂಕದ ಕೇಕ್ ಕತ್ತರಿಸಿ ಹಾಲಿನ ಅಭಿಷೇಕ ಮಾಡಿ ವಿಷ್ಣು ಅವರ ಹುಟ್ಟುಹಬ್ಬ ಆಚರಿಸಿದ್ರು. ದಾದಾ ಅಭಿನಯದ ವಂಶವೃಕ್ಷ ಚಿತ್ರದಿಂದ ಹಿಡಿದು ಈಗ ತೆರೆಗೆ ಸಿದ್ಧವಿರುವ ನಾಗರಹಾವು ಚಿತ್ರದ ತನಕ ಎಲ್ಲಾ ಸಿನಿಮಾ 3D ಟೆಕ್ಸ್ಟ್ನ ಟೀಸರ್ ರಿಲೀಸ್ ಮಾಡಲಾಯಿತು. ಇನ್ನು ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರು 48ನೇ ವಸಂತಕ್ಕೆ ಕಾಲಿಟ್ಟರು. ಬೆಂಗಳೂರಿನ ಕತ್ತರಿಗುಪ್ಪೆಯಲ್ಲ ಅವರ ನಿವಾಸದಲ್ಲಿ ಸಾವಿರಾರು ಅಭಿಮಾನಿಗಳು ಬಂದಿದ್ರು. ಜನ್ಮದಿನವನ್ನು ಆಚರಿಸಿಕೊಂಡ್ರು. ಉಪೇಂದ್ರ ಅವರ ಹೊಸ ಚಿತ್ರ ಮೋದಿ ಪೋಸ್ಟರ್ ರಿಲೀಸ್ ಆಯಿತು. ಇದರ ಜೊತೆಗೆ ಮುಕುಂದ ಮುರಾರಿ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಯಿತು. ಸ್ಯಾಂಡಲ್ವುಡ್ನ ನಟಿ ಶ್ರುತಿ ಅವರ 41ನೇ ಹುಟ್ಟುಹಬ್ಬ ಇವತ್ತು. ತುಂಬ ಸಿಂಪಲ್ ಆಗಿ ಆಚರಣೆ ಮಾಡಿಕೊಂಡ್ರು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟರು. ಶ್ರೀಗಳ ಪಾದುಕೆಗೆ ನಮಸ್ಕಾರ ಮಾಡಿದ್ರು, ಪಾದ ಪೂಜೆ ಮಾಡಿದ್ರು, ಆಶೀರ್ವಾದ ಪಡ್ಕೊಂಡ್ರು. ಉತ್ತರ ಕರ್ನಾಟಕದಲ್ಲಿ ಮಳೆಯ ಆರ್ಭಟ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕಲಬುರಗಿಯಲ್ಲಿ ವ್ಯಕ್ತಿಯ ಶವ ತೇಲಿ ಬಂತು, ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು ರಾಯಚೂರಿನಲ್ಲಿ ಮಳೆ ನಿಂತಿದ್ರು ಕೂಡ ಆ ಹಳ್ಳ ಕೆರೆಗಳು ತುಂಬಿ ಹರಿತಾ ಇದೆ. ಗಾದರ್ ಕೆರೆ ಕಟ್ಟೆ ಒಡೆದು ಹೋಗಿದೆ. ಇನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬೆಳೆಕೊಟ್ಟು ಬೆಳೆ ಪರಿಹಾರದ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾಳಿನ ಹವಾಮಾನ ಹೇಗಿದೆ? ಲೆಟ್ಸ್ ಟೇಕ್ ಎ ಲುಕ್. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು. ಇನ್ನು ಕೆಲವೇ ಕ್ಷಣದಲ್ಲಿ ವೀಕೆಂಡ್ ಸ್ಪೆಷಲ್ ಲೋಕ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.